ಬೇಸಿಕಲಿ ಡಾಕ್ಟರ್ ಆದ್ರೂ ಕೂಡ ನಾನು ಈಗ ನಾನೇನೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಯಾವ ಲೇಬರ್ ಅವಶ್ಯಕತೆನೂ ಏನು ಇಲ್ಲ. ಅವ್ರದೆಲ್ಲ ಏನಂದ್ರೆ ಎಲ್ಲ ಡಿಟ್ಯಾಚಬಲ್ ಸಿಸ್ಟಮ್, ಥ್ರೆಡ್ ಸಿಸ್ಟಮ್. ಏನಾಗುತ್ತೆ 15 ಅಡಿ ಓವರ್ ಲ್ಯಾಪಿಂಗ್ ಸಿಸ್ಟಮ್ ಮಾಡಿದೀವಿ. ಸೊ ಆಲ್ಟರ್ನೇಟ್ ಕೊಟ್ಟಿದೀವಿ. ನೋಡಿ ಈಗ ಅಲ್ಲಿ ಒಳಗಡೆ ನೋಡಿ ಹ್ಯೂಮಿಡಿಟಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ, ಈಗ ನಾನು ಮೊನ್ನೆ ಸಮ್ಮರ್ ಅಲ್ಲಿ ನಾನು ಹಾಕಿದ್ನಲ್ಲ, ಮೊನ್ನೆ ಸಮ್ಮರ್ ಅಲ್ಲಿ ಪೀಕ್ ಸಮ್ಮರ್ ಅಲ್ಲಿ ನಾನು ಮೇಲ್ಗಡೆ ನಿಂತ್ಕೊಂಡು ಚೆಕ್ ಮಾಡಿದ್ದಕ್ಕೂ ಅಲ್ಲಿ ನಿಮಗೆ ಅಲ್ಲಿಗೂ ಇಲ್ಲಿಗೂ ಮಿನಿಮಮ್ 5 ಡಿಗ್ರಿ ವಾತಾವರಣ ಡಿಫ್ರೆನ್ಸ್ ಬರುತ್ತೆ. ಇವರ ತನಕ 1.5 ವರ್ಷದಲ್ಲಿ ಒಂದು ಪೈಪ್ ಕೂಡ ನಮ್ದು ಯಾವುದು ಡ್ಯಾಮೇಜು ಆಗಿಲ್ಲ, ವೇಸ್ಟು ಆಗಿಲ್ಲ. ತೆಗೆದ್ಬಿಟ್ಟು ನಿಮ್ಗೆ ಒಳಗಡೆ ಏನಾದ್ರು ಸಿಕ್ಕಾಕೊಂಡಿದ್ರೆ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಹಾಕ್ಬಿಡು. HDPE ಪೈಪ್ ಸಿಸ್ಟಮ್ ಬೇಸಿಕಲಿ. ರೆಗ್ಯುಲರ್ ಇರೋದೇನೆಲ್ಲ ಏನಿದೆ PVC ಸಿಸ್ಟಮ್. HDPE ಸಿಸ್ಟಮ್ ಲೈಫ್ ಇರುತ್ತೆ, 25 ವರ್ಷ ಗ್ಯಾರಂಟಿ ಕೊಡ್ತಾರೆ. ಬಿಸಿಲಲ್ಲೇ ಬೀಳಲಿ, ಪ್ರತಿಯೊಂದು ವಾಲ್ವ್ ಬಿಸಿಲಲ್ಲಿ ಇದ್ರೂ ಕೂಡ ಅದಕ್ಕೆ ಲೈಫ್ ಇರುತ್ತೆ. ಬೇರೆ ನಮ್ಮ ಹಳೇದು PVC ವಾಲ್ವ್ಗಳು ಏನಿದೆ ಬಿಸಿಲಿಗೆ ಹೋಗ್ಬಿಡುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ನಿಮಗೆ ಲೆಕ್ಕ ಹಾಕೊಂಡಾಗ HDPE ಪೈಪ್ ನಿಮಗೆ ಚೀಪ್ ಅನ್ಸುತ್ತೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರಿ ನನಗೆ, ಸರ್ ನಾನು ಹೊಸದಾಗಿ ಒಂದು ಅಡಕೆ ತೋಟ ಮಾಡ್ತಾ ಇದ್ದೀನಿ, ಇದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಕೊಡಿ, ನನಗೆ ನೀರಿನ ದೊಡ್ಡ ಸಮಸ್ಯೆ ಆಗ್ತಿದೆ, ಡ್ರಿಪ್ ಹಾಕಿದ್ರೆ ಒಂದಷ್ಟು ಸಮಸ್ಯೆ ಆಗ್ತಿದೆ, ಮಿಕ್ಕಿದ ಹಾಕಿದ್ರೆ ನೋಡಕ್ ಆಗ್ತಿಲ್ಲ, ಲೇಬರ್ ಸಮಸ್ಯೆ ಅಂತ. ಅದಕ್ಕಾಗಿ ನಾನು ಇವತ್ತು ಕೊರಟಗೆರೆ ತಾಲೂಕಿಗೆ ಬಂದಿನಿ. ಇಲ್ಲೊಬ್ರು ಡಾಕ್ಟರ್ ತೋಟಕ್ಕೆ ಬಂದಿದ್ದೀನಿ. ಇವರು ಯಾವುದೇ ರೀತಿ ಲೇಬರ್ ಬೇಡ, ಈ ತರ ಒಂದು ಚಿಕ್ಕದಾದಂತ ಒಂದು ಸಿಸ್ಟಮ್ ನ ನಾವು ಹಾಕೊಂಡ್ರೆ ಅಂತ ಹೇಳ್ತಾ ಇದ್ರೆ, ಬನ್ನಿ ಹೋಗೋಣ ಏನದು ಸಿಸ್ಟಮ್ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಒಂದು ಚಿಕ್ಕದಾದ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ಡಾಕ್ಟರ್ ನಾಗಭೂಷಣ್ ಅಂತಹ. ನಾನು ಡಾಕ್ಟರ್ ನಾಗಭೂಷಣ್, ಕಣ್ಣಿನ ಡಾಕ್ಟ್ರು ಮೂಲತಃ. ಸೊ ಪ್ರಾಕ್ಟೀಸು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕೊರಟಗೆರೆ ತಾಲೂಕು ಉಳಿಸೊಪ್ಪನಹಳ್ಳಿ ಅಂತ ಊರಲ್ಲಿ ಸುಮಾರು 4 ವರ್ಷದಿಂದ ಒಂದು 8 ಎಕರೆ ಜಮೀನನ್ನು ತಗೊಂಡು, ಇದರಲ್ಲಿ ಮುಂಚೆ ಹಳೆ ತೆಂಗಿನ ಅಡಿಕೆ ಗಿಡ ಕೂಡ ಇದೆ. ಈಗ ಹೊಸ ಅಡಿಕೆ ಗಿಡನ ಈಗ 1 ವರ್ಷದಿಂದ ಹಾಕಿದ್ದೀನಿ. ಈ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್, ಡಾಲ್ಫಿನ್ ಅವ್ರದ್ದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ನ 1.5 ವರ್ಷದಿಂದ ಇದ್ರ ಜೊತೆಗೆ ಇದನ್ನ ಫಸ್ಟ್ ಟೈಮ್ ನಾನು ಇದನ್ನು ಅಳವಡಿಸಿದ್ದೀನಿ. ನನ್ನ ಹಳೆ ಅಡಿಕೆ ಗಿಡದಲ್ಲಿ PVC ರೆಗ್ಯುಲರ್ ಮುಂಚೆ ಏನಿತ್ತು ಇಂಡಿವಿಜುವಲ್ ಡ್ರಿಪ್ ಹಾಕಿದ್ದೆ. ಬಟ್ ಈ ಎಕ್ಸಿಬಿಷನ್ಗೆ GKVKನಲ್ಲಿ ಎಕ್ಸಿಬಿಷನ್ಗೆ ಹೋದಾಗ ಈ ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ನೋಡಿ ಭಾಳ ಒಂದು ಖುಷಿ ಆಯಿತು. ನೋಡಿದ್ರೆ ಅವರು ನನಗೆ ಮುಂಚೆಯಿಂದ ಪರಿಚಯ ಇರ್ತಕ್ಕಂಥವ್ರು, ರೋಟೇರಿಯನ್ನು ಕೂಡ, ನಾನು ರೋಟೇರಿಯನ್ನು ಕೂಡ ಪರಿಚಯ ಮಾಡಿಕೊಂಡು ಅವರ ಇಂಡಸ್ಟ್ರಿಗೆ ಹೋಗಿ, ಸೀಗೆಹಳ್ಳಿ ಹತ್ರ ಏನಿದೆ ಅವರ ಫ್ಯಾಕ್ಟ್ರಿಗೆ ಹೋಗಿ ಮೇಲ್ಗಡೆ ಟೆರೇಸಲ್ಲಿ ಕಂಪ್ಲೀಟ್ ಡೆಮೋ ಇಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಬಬ್ಲರು, ಮೈಕ್ರೋ ಸ್ಪ್ರಿಂಕ್ಲರು, ಪ್ರತಿಯೊಂದೂ ಪೂರ್ತಿ ದೊಡ್ಡದಾಗಿ ಡೆಮೋ ಇಟ್ಟಿದ್ರು. ಡೆಮೋ ನಾನೇ ಪರ್ಸನಲ್ ಆಗಿ ಹೋಗಿ ನೋಡಿ ಅದರದ್ದು ನನಗೆ ಖುಷಿ ಆಯಿತು. ಇದನ್ನೇ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಇದನ್ನ ಡಿಸೈಡ್ ಮಾಡ್ಬಿಟ್ಟು, ಇದು HDPE ಪೈಪ್ ಸಿಸ್ಟಮ್ ಬೇಸಿಕಲಿ. ರೆಗ್ಯುಲರ್ ಇರೋದೇನೆಲ್ಲ ಏನಿದೆ PVC ಸಿಸ್ಟಮು. HDPE ಸಿಸ್ಟಮು ಲೈಫ್ ಇರುತ್ತೆ, 25 ವರ್ಷ ಗ್ಯಾರಂಟಿ ಕೊಡ್ತಾರೆ. ಬಿಸಿಲಲ್ಲೇ ಬೀಳಲಿ, ಪ್ರತಿಯೊಂದು ವಾಲ್ವ್ ಬಿಸಿಲಲ್ಲಿ ಇದ್ರೂ ಕೂಡ ಅದಕ್ಕೆ ಲೈಫ್ ಇರುತ್ತೆ. ಬೇರೆ ನಮ್ಮ ಹಳೇದು PVC ವಾಲ್ವ್ಗಳು ಏನಿದೆ ಬಿಸಿಲಿಗೆ ಹೋಗ್ಬಿಡುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ನಿಮಗೆ ಲೆಕ್ಕ ಹಾಕೊಂಡಾಗ HDPE ಪೈಪು ನಿಮಗೆ ಚೀಪ್ ಅನ್ಸುತ್ತೆ. ಸೊ ಲೈಫ್ ಇರುತ್ತೆ, ಮೇಂಟೆನೆನ್ಸ್ ಫ್ರೀ. ಆಮೇಲೆ ಭಾಳ ಸಿಂಪಲ್ಲು ಕ್ಲಾಂಪ್ ಸಿಸ್ಟಮ್ ಇರುತ್ತೆ, ಥ್ರೆಡ್ ಸಿಸ್ಟಮ್ ಇರುತ್ತೆ. ಪ್ರತಿ ರೈಸರ್ ಪೈಪ್ ಏನಿರುತ್ತೆ ಮೈಕ್ರೋ ಸ್ಪ್ರಿಂಕ್ಲರ್ ಅಲ್ಲಿ ಥ್ರೆಡ್ ಸಿಸ್ಟಮ್ಮು. ಟಾಪ್ ಮೈಕ್ರೋ ಸ್ಪ್ರಿಂಕ್ಲರ್ ಕೂಡ ಅಷ್ಟೇ, ಒಂದು 15 ರೂಪಾಯಿಗೆ ನಿಮಗೆ ಮೈಕ್ರೋ ಸ್ಪ್ರಿಂಕ್ಲರ್ ಇದುವರೆ ತನಕ 1.5 ವರ್ಷದಲ್ಲಿ ಒಂದು ಪೈಪ್ ಕೂಡ ನಮ್ದು ಯಾವುದು ಡ್ಯಾಮೇಜು ಆಗಿಲ್ಲ, ವೇಸ್ಟು ಆಗಿಲ್ಲ. ತೆಗೆದ್ಬಿಟ್ಟು ನಿಮ್ಗೆ ಒಳಗಡೆ ಏನಾದ್ರು ಸಿಕ್ಕಾಕೊಂಡಿದ್ರೆ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಹಾಕ್ಬಿಡೋದು. ಓ ಸೂಪರ್ ಸರ್. ಮತ್ತೆ ಇದು ಅಥವಾ ಸುಮಾರು ತುಂಬಾ ದೂರಕ್ಕೆ ಬಿಡ್ತಾ ಇದಾರ, ಇಲ್ಲಿವರೆಗೂ ಬೀಳ್ತಾ ಇದೆ. ಏನಾಗುತ್ತೆ 15 ಅಡಿ ಓವರ್ ಲ್ಯಾಪಿಂಗ್ ಸಿಸ್ಟಮ್ ಮಾಡಿದೀವಿ. ಸೊ ಆಲ್ಟರ್ನೇಟ್ ಕೊಟ್ಟಿದೀವಿ. ನೋಡಿ ಈಗ ಅಲ್ಲಿ ಒಳಗಡೆ ನೋಡಿ ಹ್ಯೂಮಿಡಿಟಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ, ಈಗ ನಾನು ಮೊನ್ನೆ ಸಮ್ಮರ್ ಅಲ್ಲಿ ನಾನು ಹಾಕಿದ್ನಲ್ಲ, ಮೊನ್ನೆ ಸಮ್ಮರ್ ಅಲ್ಲಿ ಪೀಕ್ ಸಮ್ಮರ್ ಅಲ್ಲಿ ನಾನು ಮೇಲ್ಗಡೆ ನಿಂತ್ಕೊಂಡು ಚೆಕ್ ಮಾಡಿದ್ದಕ್ಕೂ ಅಲ್ಲಿ ನಿಮಗೆ ಅಲ್ಲಿಗೂ ಇಲ್ಲಿಗೂ ಮಿನಿಮಮ್ 5 ಡಿಗ್ರಿ ವಾತಾವರಣ ಡಿಫ್ರೆನ್ಸ್ ಬರುತ್ತೆ. ಸೊ ಅಡಿಕೆಗೆ ಟ್ರೆಡಿಷನಲ್ ಆಗಿ ಏನ್ ಹೇಳ್ತಾರೆ, ಅದಕ್ಕೆ ಮಲೆನಾಡಲ್ಲಿ ಬಹಳ ಚೆನ್ನಾಗಿ ಏನಕ್ಕೆ ಅಡಿಕೆ ಬರುತ್ತೆ ಅಂದ್ರೆ ಹ್ಯೂಮಿಡಿಟಿ ಚೆನ್ನಾಗಿರುತ್ತೆ. ಸೊ ಬೇಸಿಕಲಿ ನೀವು ಅಡಿಕೆ ಗಿಡದ ಪೂರ್ತಿ ತೋಟಕ್ಕೆ ಹ್ಯೂಮಿಡಿಟಿ ಕ್ರಿಯೇಟ್ ಆದ ತಕ್ಷಣ ಅಡಿಕೆ ಕೂಡ ಬಹಳ ಚೆನ್ನಾಗಿ ಬರುತ್ತೆ. ಅದು ಕಾನ್ಸೆಪ್ಟ್ ನನಗೆ ಅಂದ್ಕೊಂಡು ಈ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ನಾನು ಹಾಕಿದ್ದೀನಿ. ಓ ಸಕ್ಕದಾಗಿ ಬರ್ತಿದೆ ಸರ್. ಲಿಟ್ರಲಿ ಅಥವಾ ಇಲ್ಲ ಜಾಸ್ತಿನೇ ಸಿಡಿತಾ ಇದೆ ಸರ್. ಬಟ್ ಇದು ಮೋಸ್ಟ್ಲಿ ಆ ಗಾಳಿಗೆ ಹಂಗೆ ಆ ನೀರು ವಾತಾವರಣದಲ್ಲಿ ಬೆರ್ತು ಅಲ್ಲ, ಮೈಕ್ರೋ ಸ್ಪ್ರಿಂಕ್ಲರ್ ಹಾಗಿದೆ. ಅದು ಪ್ರೆಷರ್ ಕೊಟ್ಟ ತಕ್ಷಣ ನಿಮ್ಗೆ ಒಂದು ಅರ್ಧ ಗಂಟೆ ಆನ್ ಮಾಡಿದ್ರೆ ಸಾಕು. ಈಗ ನಾನು ಮಧ್ಯೆ ಬರ್ತಿದ್ನಲ್ಲ, ಒಂದು ಸಮ್ಮರ್ ಅಲ್ಲಿ ಕೂಡ ನಾನು ಮೈಕ್ರೋ ಸ್ಪ್ರಿಂಕ್ಲರ್ ಆನ್ ಮಾಡಿ ಸೆಂಟ್ರ್ ಬದ ಮೇಲೆ ನಡ್ಕೊಂಡು ಹೋದ್ರೆ ಬದದ ಮೇಲೂ ಕೂಡ ನಡಿಲಿಕ್ಕೆ ಆಗಲ್ಲ, ಅಷ್ಟು ವೆಟ್ ಆಗಿರುತ್ತೆ ಸಾಯಿಲ್. ಇಲ್ಲ ನಿಜವಾಗ್ಲೂ ಸಕ್ಕದಾಗಿ ಚಿಮ್ತಾ ಇದೆ ಸರ್ ನೀರ್ ಮಾತ್ರ. ಲಿಟ್ರಲಿ ನೆಂದೆ ಹೋಗ್ತಾ ಇದೀವಿ ಇಲ್ಲಿಗೆ ಬಂದ್ರೆ.
ಕರೆಕ್ಟ್ ಆಗಿ ಪ್ಲಾನ್ ಮಾಡಿದೀರಾ ಸರ್ ಆನೆಸ್ಟ್ಲಿ. ಇದು ಡಾಲ್ಫಿನ್ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಏನಿದೆ ಇರಿಗೇಷನ್ ಅವ್ರದ್ದು, ನೀವು ಒಂದ್ಸರಿ ನೀವು ಡಿಸೈಡ್ ಮಾಡ್ಬಿಟ್ಟು ನಾವು ಅಳವಡಿಸ್ಕೊಂತೀವಿ ಅಂದಾಗ ಅವರೇ ಕಂಪನಿನವರೇ ಒಬ್ರು ಟೆಕ್ನಿಕಲ್ ಪರ್ಸನ್ನ ಕಳಿಸ್ಬಿಟ್ಟು ನಿಮಗೆ ಗೈಡ್ ಮಾಡಿ ಯಾವ ಥರ ಪೈಪ್ಗಳು ಹಾಕ್ಕೋಬೇಕು, ಯಾವ ಥರ ಸಿಸ್ಟಮ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಅವರು ಒಂದ್ಸರಿ ಅವರು ಮೈನ್ ಲೈನ್ಗೆ ಹೇಳ್ಬಿಟ್ಟು ನಿಮಗೆ ಕನೆಕ್ಷನ್ ಮಾಡಿ ಕೊಟ್ಮೇಲೆ ಮೇಂಟೆನೆನ್ಸ್ ಅನ್ನೋದು ಬಹಳ ಈಸಿ. ಯಾಕಂದ್ರೆ ನಮ್ಮ ಮೈನ್ ಲೈನ್ ಹಾಕೋಬೇಕಾದ್ರೆ ನಾನೇ ಇದ್ದೆ, ಬೇಸಿಕಲಿ ಡಾಕ್ಟರ್ ಆದ್ರೂ ಕೂಡ ನಾನು ಈಗ ನಾನೇನೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಯಾವ ಲೇಬರ್ ಅವಶ್ಯಕತೆನೂ ಏನು ಇಲ್ಲ. ಅವ್ರದ್ದೆಲ್ಲ ಏನಂದ್ರೆ ಎಲ್ಲ ಡಿಟ್ಯಾಚಬಲ್ ಸಿಸ್ಟಮು, ಥ್ರೆಡ್ ಸಿಸ್ಟಮು. ನಿಮಗೆ 1 ಎಕರೆಯಲ್ಲಿ ಒಂದು 20 ನಿಮಿಷಕ್ಕೆ 25 ನಿಮಿಷಕ್ಕೆ ಇಡೀ ಸಿಸ್ಟಮ್ನ ನೀವು ತೆಗೆದ್ಬಿಟ್ಟು ಡಿಸ್ಪ್ಯಾಂಟ್ಲ್ ಮಾಡ್ಬಿಟ್ಟು ಮತ್ತೆ ನೀವು ರೋಟ್ರಿನಲ್ಲೇ ಏನೆಲ್ಲ ಟ್ರ್ಯಾಕ್ಟರ್ ಹೋಗಿಸಿ ಮತ್ತೆ ವಾಪಸ್ ಇಟ್ಬಿಡ್ಬೋದು. ಅಷ್ಟು ಈಸಿ ಮೇಂಟೆನೆನ್ಸ್ ಮಾಡ್ಕೊಟ್ಟಿದ್ದಾರೆ ಸರ್. ಒಂದು ನೀವೇನೋ ಡಿಸ್ಮ್ಯಾಂಟಲ್ ಮಾಡಿ ತೋರಿಸಬಹುದು ಸರ್ ಜಸ್ಟ್ ಹೇಗೆ? ಈಗ ಅದು ಹೇಗೆ ಡಿಸ್ಮ್ಯಾಂಟ್ಲ್ ಮಾಡೋದು, ಥ್ರೆಡ್ ಸಿಸ್ಟಮ್ ಇದೆ, ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓ ಗ್ರೇಟ್ ಸರ್, ಆಯ್ತು ಸರ್. ನಿಮ್ಗೆ ಯಾಕೆ ಸ್ಪ್ರಿಂಕ್ಲರ್ಗೆ ಹೋಗ್ಬೇಕು ಅನ್ಸುತ್ತೆ ಸರ್? ಯಾಕಂದ್ರೆ ಡ್ರಿಪ್ ಇತ್ತು, ಇನ್ನೊಂದಷ್ಟು ಬೇರೆ ಬೇರೆ ರೀತಿಗಳಿತ್ತು. ಡ್ರಿಪ್ ಇದ್ದಾಗ ಏನಾಗುತ್ತೆ, ಈಗ ನವಿಲ್ ಬರುತ್ತೆ, ಅಳಿಲು ಬರುತ್ತೆ, ಯಾವ್ದೋ ಒಂದು ಹಕ್ಕಿ ಬರುತ್ತೆ, ಅದೇನಾಗುತ್ತೆ ಈ PVC ಡ್ರಿಪ್ ಸಿಸ್ಟಮ್ ನ ಕುಕ್ಕುತ್ತೆ, ಡ್ಯಾಮೇಜ್ ಮಾಡುತ್ತೆ, ಪೈಪು ಕಿತ್ಕೊಂಡ್ ಬಂದ್ಬಿಡುತ್ತೆ. ಇದು ಹಂಗಲ್ವಲ್ಲ, ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲ ಥ್ರೆಡೆಡ್ ಸಿಸ್ಟಮ್. ನವಿಲ್ ಬಂದು ಅದನ್ನ ಬೆಂಡ್ ಮಾಡಿದ್ರು ಕೂಡ ಅದು ಬೆಂಡ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಯಾವ ಪಕ್ಷಿ ಹಕ್ಕಿ ಏನೇ ಬಂದ್ರು ಇದನ್ನ ಡ್ಯಾಮೇಜ್ ಮಾಡಲ್ಲ. ಸೂಪರ್, ಅಷ್ಟು ಫ್ಲೆಕ್ಸಿಬಲ್ ಆಗಿದೆ ಇದು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿ ಇತ್ತು ಅಂತ. ಈ ಆಲ್ ಇನ್ ಒನ್ ಸಿಸ್ಟಮ್ ಒನ್ಸ್ ಹಾಕ್ಬಿಟ್ರೆ ನಾವು ಮರ್ತಂಗ ಅಷ್ಟೇ. ಕರೆಂಟ್ ಬಂದಾಗ ನೀರ್ ಆನ್ ಆಗುತ್ತೆ, ಜಸ್ಟ್ ಸ್ಪ್ರಿಂಕಲ್ ಸ್ಪ್ರೇ ಆಗುತ್ತೆ, ಅದಾದ ನಂತರ ನೀಟಾಗಿ ತನು ಆಗುತ್ತೆ. ನಿಮ್ಗೂ ಕೂಡ ಇದೇ ತರ ಒಂದು ಸಿಸ್ಟಮ್ ಬೇಕಿದ್ರೆ ಡಾಲ್ಫಿನ್ ಇರಿಗೇಷನ್ ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಹೆಚ್ಚಾಗಿ ನನ್ನ ಚಾನಲ್ ಸ್ವಲ್ಪ ನೀವು ಡಾಲ್ಫಿನ್ ಇರಿಗೇಷನ್ಸ್ ವಿಡಿಯೋಸ್ ನೋಡ್ತಾ ಇರ್ತೀರಾ. ಏನಕ್ಕೆ ಅಂದ್ರೆ ಇವ್ರ ಹತ್ರ ಇವರೇ ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ರತಿಯೊಂದನ್ನು. ಅದರಿಂದಾಗಿ ರೈತರಿಗೆ ತುಂಬಾನೇ ಕಾಸ್ಟ್ ಎಫೆಕ್ಟಿವ್ ಆಗಿ ಸಿಕ್ಕದೆ. ನೀವು ಬೇಕಿದ್ರೆ ಎಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡಿಸಿ, ಇವ್ರು ಕೊಡೋ ಆ ಪ್ರೈಸ್ಗೆ ಬೇರೆ ಕಡೆ ಎಲ್ಲೂ ಕೂಡ ಸಿಕ್ಕಲ್ಲ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.